ಸನ್ಮಾನ್ಯ ದೇವೇಗೌಡರು ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ. ಎರಡೂವರೆ ಕೋಟಿ ಈಗ 3 ಕೋಟಿಗೆ ಹೋಗಿದ್ದಾರೆ. 2.5 ಕೋಟಿ ಇತ್ತು, ಈಗ ಇನ್ನೊಂದು 50 ಲಕ್ಷ ಜಾಸ್ತಿ ಹೇಳಿದ್ದಾರೆ. ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ರೈತರು ಕೊಡೋದು ಕೇಳಿದರೆ ಜೆಡಿಎಸ್ ರಾಜಕೀಯ ಮಾಡ್ತಾರೆ ಅಂತೇಳಿ ಬಾಲಕೃಷ್ಣ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಅಲ್ಲ, ಈಗ ಎಷ್ಟು ಜನ ರೈತರು ಇದುವರೆಗೂ ದುಡ್ಡು ತಗೊಂಡಿದ್ದಾರೆ? 90% ಜನ ಈ ಪ್ರಾಜೆಕ್ಟ್ ಬೇಡ, ಕೈ ಮುಗಿದು ಕೇಳ್ತೀವಿ, ನೀವು ಬಿಟ್ಬಿಡಿ, ನಮ್ಮ ನೆಮ್ಮದಿ ಆಗ್ಬಿಡಿ ಅಂತ ಹೇಳ್ತಾರೆ. ದೇವೇಗೌಡರು ಯಾಕೆ ಪಶ್ಚಾತ್ತಾಪ ಪಡ್ಬೇಕ್ರಿ? ಅವರು ಜೀವನನೇ ಹೋರಾಟ. 25 ವರ್ಷಗಳ ಹಿಂದೆ ನೈಸ್ ಹೋರಾಟ ಪ್ರಾರಂಭ ಮಾಡಿದ್ದು. ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ಹೈಕೋರ್ಟ್ ಉಗಿದಿರೋದು. ಇವತ್ತು ಇಲ್ಲಿ ಬಿಡದಿಯಿಂದ ಇವತ್ತು ನೈಸ್ ಜಂಕ್ಷನ್ ಕುಂಬಳಗೋಡು, ಕಣ್ಮಣಿಕೆ ಆದಮೇಲೆ ಕುಂಬಳಗೋಡು ಹೋಗ್ತೀವಿ, ಕುಂಬಳಗೋಡಿಂದ ನೈಸ್ ಜಂಕ್ಷನ್ ಗಂಟ ಹೋಗ್ತೀವಿ. ಇವತ್ತು 2ನೇ ದಿನ. ಇವತ್ತಿಗಾಗಲೇ ಸನ್ಮಾನ್ಯ ದೇವೇಗೌಡರು ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ. ಇವತ್ತು ಯಶಸ್ವಿಯಾಗಿ ಪಾದಯಾತ್ರೆ ಮುಗಿದಿದೆ. ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಿದೆ. ಇವತ್ತಿನ್ನೂ ಇದು ಈ ಹಿರಿಯ ಜೀವ, ಈ ರೈತರ ಪರ ಉಸಿರೇ ಇರೋದೇ ರೈತರಿಗೋಸ್ಕರ ಅಂತ ಅವ್ರ ಜೀವನವನ್ನೇ ರೈತರಿಗೋಸ್ಕರ, ಈ ರಾಜ್ಯಕ್ಕೋಸ್ಕರ ಇರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಈಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದು ಇವರು ಡಿ ಕೆ ಶಿವಕುಮಾರ್ ಅವರು 3 ಕೋಟಿ ಕೊಡ್ತೀನಿ ಎಕರೆಗೆ, ಮತ್ತು 50% ಡೆವಲಪ್ಮೆಂಟ್ ಏರಿಯಾ ಕೊಡ್ತೀನಿ ಅಂತ ರೈತರಿಗೆ ಆಮಿಷ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಏನೇಳ್ತೀನಿ? ಅಲ್ಲ, ಇದು ಪ್ರಾರಂಭದಿಂದನೂ ಹೇಳ್ತಾ ಇದ್ದಾರೆ. 2.5 ಕೋಟಿ ಈಗ 3 ಕೋಟಿಗೆ ಹೋಗಿದ್ದಾರೆ. 2.5 ಕೋಟಿ ಇತ್ತು, ಈಗ ಇನ್ನೊಂದು 50 ಲಕ್ಷ ಜಾಸ್ತಿ ಹೇಳಿದ್ದಾರೆ. ಈ ರೈತರು 2.5 ಅಲ್ಲ, 3 ಕೋಟಿ ಅಲ್ಲ, 4 ಕೋಟಿ ಎಲ್ಲ ಕೊಟ್ಟರೆ ಬೇಡ, ನಮ್ಮನ್ನ ನೆಮ್ಮದಿಯಾಗಿ ಜೀವನ ಮಾಡಲು ಬಿಟ್ಬಿಡಿ, ನಮ್ಮ ಜಮೀನು ನಮ್ಗೆ ಬಿಡಿ, ನಮ್ಗೆ ಉಸಿರು, ನಮ್ಮ ಕುಟುಂಬ ಜೊತೆ ನೆಮ್ಮದಿಯಾಗಿ ವ್ಯವಸಾಯ ಮಾಡ್ಕೊಂಡು ನಾವು ಜೀವನ ಬದುಕು ಸಾಗಿಸ್ತೇವೆ, ಅಷ್ಟು ಬಿಟ್ಬಿಡಿ ಅಂತ ಅವ್ರು ಕೇಳ್ತಾವ್ರೆ. ಯಾಕೆಂದರೆ ಅವರು ಈ ಜಿಲ್ಲಾ ಪ್ರತಿನಿಧಿಯಾಗಿ ರೈತರು ಏನು ಹೇಳ್ತಾರೋ ಅದನ್ನು ಕೇಳಲಿ. ಈಗ ರೈತರು ಕೊಡೋದು ಕೇಳಿದರೆ ಜೆಡಿಎಸ್ ರಾಜಕೀಯ ಮಾಡ್ತಾರೆ ಅಂತೇಳಿ ಬಾಲಕೃಷ್ಣ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಅಲ್ಲ, ಈಗ ಎಷ್ಟು ಜನ ರೈತರು ಇದುವರೆಗೂ ದುಡ್ಡು ತಗೊಂಡಿದ್ದಾರೆ? ಬೆರಳೆ ಎಣಿಕೆ ಅಷ್ಟು. 10 ಜನ 12 ಜನ ತಗೊಂಡಿರ್ಬೇಕು. ಆ ದುಡ್ಡು ಇಲ್ಲ, ಪ್ರಥಮವಾಗಿ ದುಡ್ಡು ಇಲ್ಲ ಸರ್ಕಾರದ ಜೊತೆ. ಇದ್ರೂ ರೈತರು ಈಗ ಬೆರಳೆ ಎಣಿಕೆ ಅಷ್ಟು ತಗೊಂಡಿದ್ದಾರೆ. 90% ಜನ ಈ ಪ್ರಾಜೆಕ್ಟ್ ಬೇಡ, ಕೈ ಮುಗಿದು ಕೇಳ್ತೀವಿ, ನೀವು ಬಿಟ್ಬಿಡಿ, ನಮ್ಮ ನೆಮ್ಮದಿ ಆಗಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಈ ಕ್ಷೇತ್ರದ ಈ ಜಿಲ್ಲೆಯ ಪ್ರತಿನಿಧಿಯಾಗಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಕಳಂಕ ತಂದ್ಕೊಂಬೇಡಿ. ಯಾಕೆಂದರೆ ಈ ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು, ಕೆಂಗಲ್ ಹನುಮಂತಯ್ಯವರು, ಅನೇಕರು, ಇಲ್ಲಿ ಕುಮಾರಸ್ವಾಮಿ ಅವರು ಅವ್ರದ್ದೇ ಆದಂಥ ಚಾಪನ್ನು ಬಿಟ್ಟಿದ್ದಾರೆ. ನೀವು ಚಾಪ್ ಬಿಟ್ಟೋಗಿ, ಈ ಥರ ಕೆಟ್ಟದಕ್ಕೆ ಚಾಪ್ ಬಿಟ್ಟು ಹೋಗ್ಬೇಡಿ. ಇದು ಪಾದಯಾತ್ರೆ ಎಲ್ಲ, ಇದು ಕುಮಾರಸ್ವಾಮಿ ಅವರು ದೇವೇಗೌಡರು ಪಶ್ಚಾತ್ತಾಪ ಯಾತ್ರೆ ಅಂತ ಪಾಲ್ಗೊಂಡಿದ್ದಾರೆ. ಅಲ್ಲ, ಈಗ ದೇವೇಗೌಡರು ಯಾಕೆ ಪಶ್ಚಾತ್ತಾಪ ಪಡ್ಬೇಕ್ರಿ? ಅವರು ಜೀವನನೇ ಹೋರಾಟ. 25 ವರ್ಷಗಳ ಹಿಂದೆ ನೈಸ್ ಹೋರಾಟ ಪ್ರಾರಂಭ ಮಾಡಿದ್ದು. ಇವತ್ತು ಹೈಕೋರ್ಟ್ ಏನು ಹೇಳಿದ್ದಾರೆ? ಹೋರಾಟದ ಫಲ ನಿಧಾನ ಆಗ್ಬೋದು, ಅದ್ರ ಹೋರಾಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ದೇವೇಗೌಡರು ಯಾವತ್ತು ಹೋರಾಟ ಮಾಡಿದಾರೋ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ನೈಸ್ ಇವತ್ತು ನೋಡಿದ್ದೀರಾ? ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ಹೈಕೋರ್ಟ್ ಉಗಿದಿರೋದು. ಫ್ರಾಡು ಇದು ಅಂತ ಹೇಳಿದ್ದಾರೆ. ಈ ಸರ್ಕಾರ ಯಾಕೆ ಟೇಕ್ ಓವರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ದೇವೇಗೌಡರು ಯಾವತ್ತು ಹೋರಾಟಕ್ಕಿಟ್ಟರೆ ಅದು ತಾರ್ಕಿಕ ಅಂತ ಹೋಗುತ್ತೆ. ಇದು ಅಷ್ಟೇ, ಬಿಡದಿ ಪ್ರಾಜೆಕ್ಟ್ ಕೈ ಬಿಡಬೇಕು ಈ ಸರ್ಕಾರ. ನಿರಂತರ ಹೋರಾಟ ಇದು ಇವತ್ತು ಪಾದಯಾತ್ರೆ ಇರ್ಬೋದು, ನಿಮ್ಗೆ ಗೊತ್ತಿರಲಿ. ನೈಸ್ ಹೋರಾಟಕ್ಕೆ ದೇಶದ ರಾಜಧಾನಿ ದೆಹಲಿಗೆ 1,500 ರೈತರನ್ನ ರೈಲಲ್ಲಿ ಕರ್ಕೊಂಡು ಹೋಗಿದ್ದಾರೆ ದೇವೇಗೌಡರು. ಹೋರಾಟ ಏನಾಗಿದೆ ಇವತ್ತು ನೋಡಿದ್ರಲ್ಲ, ಎಲ್ಲ ಬೈದರು. ದೇವೇಗೌಡರು ಅಭಿವೃದ್ಧಿ ವಿರೋಧಿ ಅಂದರು. ಇವತ್ತು ಹೈಕೋರ್ಟ್ ಹೇಳ್ತಾ ಇದೆ ಈ ಪ್ರಾಜೆಕ್ಟು ಫ್ರಾಡು, ಮೋಸಗಾರರು. ಇದು ಸರ್ಕಾರಗಳು ಕೊಲ್ಯೂಡ್ ಆಗಿ ಇವತ್ತು ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ. ಈ ಸರ್ಕಾರ ಈ ಜವಾಬ್ದಾರಿನ ಅರ್ತಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ.